ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 13ನೇ ತಾರೀಕಿಂದು. ಇಲ್ಲಿ ಎಲ್ಲರದ್ದು ಊಟ ಆಗಿರುತ್ತೆ. ಎಲ್ಲರೂ ಊಟ ಮಾಡ್ಕೊಂಡು ಖುಷಿಯಾಗಿ ಕೂತಿರ್ತಾರೆ. ಆವಾಗ ಇವ್ರು ಗುಂಡ ತನ್ವಿ ಊಟ ಎಲ್ಲ ಆಯಿತು, ಆದರೆ ಐಸ್ ಕ್ರೀಮ್ ಇದ್ದರೆ ಚೆನ್ನಾಗಿತ್ತಿತ್ತು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಕಾಮ ಸರ್ ಹೌದಲ್ವಾ, ಐಸ್ ಕ್ರೀಮ್ ಇದ್ದರೆ ತುಂಬ ಚೆನ್ನಾಗಿರೋದು, ಅದೇ ಐಸ್ ಕ್ರೀಮ್ ಬುಕ್ ಮಾಡೋ ಅಂತ ಅಂದ್ಬಿಟ್ಟು ಅಂದಾಗ ಆಯ್ತಪ್ಪ ಈಗ ಮಾಡ್ತೀನಿ ಅಂದಾಗ ಭಾಗ್ಯ ಮಾವ ಅದೆಲ್ಲ ಏನು ಬೇಡ ಮಾವ, ನಿಮ್ಗೆ ಹೇಳಿದೀನಿ ತಾನೇ ಅವೆಲ್ಲ ಕೇಳಬಾರ್ದು ಅಂತ ಅಂದ್ಬಿಟ್ಟು ಅಂದಾಗ ಕಾಮ ಸರು ಹೋಗ್ಲಿ ಬಿಡಮ್ಮ, ಹಬ್ಬ ಅಲ್ವಾ ಇವತ್ತೊಂದು ದಿವಸ ಮಕ್ಕಳು ತಿನ್ನಲಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಭಾಗ್ಯ ಏನು ಮಾತಾಡಲ್ಲ. ಅವಾಗ ಸರಿ ಅಂದ್ಬಿಟ್ಟು ಅದೇ ಆಯಿತು ನಿಮಗೆ ಯಾವ ಫೇವ್ರೇಟ್ ಐಸ್ ಕ್ರೀಮು ಅಂತ ಎಲ್ಲರನ್ನೂ ಕೇಳಿಕೊಂಡು ಬುಕ್ ಮಾಡ್ತಾರೆ. ಅವಾಗ ಗುಂಡ ತನ್ವಿ ಬುಕ್ ಆಯಿತು ಐಸ್ ಕ್ರೀಮ್ ಬುಕ್ ಆಯಿತು ಅಂತ ಇಬ್ಬರು ಖುಷಿಯಾಗಿ ಕುಣಿತಿರ್ತಾರೆ. ಸರಿ ಅಂದ್ಬಿಟ್ಟು ಭಾಗ್ಯ ಅತ್ತೆ ನೀವೆಲ್ಲ ಮಾತಾಡ್ತಾ ಇರಿ, ನಾನು ಹೋಗಿ ಮುತ್ತೈದನ್ನು ಅರ್ಶಿನ ಕುಂಕುಮ ಕರೆದ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊಡ್ತಾರೆ. ಈ ಕಡೆ ಏನಾಗುತ್ತೆ, ಕಾಮ ಸರ್ ಅದಿ ಭಾಗ್ಯಂಗೆ ಏನೋ ಕೊಡಬೇಕು ಅಂತಿದ್ದಲ್ಲೋ ಕೊಡು ಅಂದಾಗ ಹ್ಞೂ ಅಪ್ಪ ಕೊಡ್ತೀನಿ, ಅದೇ ಮುತ್ತೈದರೆಲ್ಲ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ವ ಅವರೆಲ್ಲ ಬಂದು ಹೋದ್ಮೇಲೆ ಕೊಡ್ತೀನಪ್ಪ ಅಂದಾಗ ಹ್ಞೂ ಸರಿ ಆಯಿತು ಹಂಗೆ ಮಾಡು, ಆದರೆ ಮರಿಬೇಡ ಕೊಟ್ಬಿಡು ಅಂದಾಗ ಹ್ಞೂಪ್ಪ ಕೊಡ್ತೀನಪ್ಪ ಅಂತ ಅಂದ್ಬಿಟ್ಟು ಅಂದಾಗ ಮೀನಾಕ್ಷಿ ಕನ್ನಿಕನೂ ಮಾತಾಡ್ತಿರ್ತಾರೆ. ಏನು ಕೊಡ್ತೀನಿ ಅಂತ ಹೇಳಿರೋದು ಅಂದ್ಬಿಟ್ಟು ಮೀನಾಕ್ಷಿ ಕನ್ನಿಕಂಗೆ ಕೇಳಿರ್ತಾರೆ. 25 ಲಕ್ಷ ಕೊಡ್ತಾರಂತೆ ಆದಿಪುರ ಅಂದಾಗ 25 ಲಕ್ಷ ಕೊಡಬೇಕು ಅವಳಿಗೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಏನೋತ್ತೆ ಅಂದಾಗ ಸರಿ ಏನೋ ಮಾಡ್ಕೊಳ್ಳಿ ಬಿಡು, ನಾವು ಇದನ್ನು ತಪ್ಪಿಸ್ಬೇಕು ಅಂತ ಏನೇನೋ ಮಾಡೋಕೆ ಹೋಗ್ತೀವಿ, ಆದರೆ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕನ್ನಿಕಾ ಇಬ್ಬರು ಮಾತಾಡ್ತಿರ್ತಾರೆ. ಅವಾಗ ಇಲ್ಲ ಅದೇ ಏನಾಗುತ್ತೆ, ಇವಾಗ ಬಾಗಿನ ಗಿಫ್ಟ್ ಕೊಡುವಾಗ ಬ್ರೋ ಇದ್ರೂ ನಮ್ಮ ಬ್ರದರ್ ಇದ್ದರೂ ತುಂಬ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಅಪ್ಪ ಒಂದು 2 ನಿಮಿಷ ಬರ್ತೀನಿ ಅಂತ ಎದ್ದು ಹೋಗ್ತಾರೆ ಆದಿ. ಅವಾಗ ತಾಂಡವ್ ಕಾಲ್ ಮಾಡ್ತಾರೆ. ತಾಂಡವ್ಗೆ ಏನಿದು ಆದಿ ಬ್ರದರ್ ಕಾಲ್ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಶೇಷ ಅಲ್ಲೇ ಕೂತಿರ್ತಾಳೆ. ತಾಂಡವ್ ಫೋನ್ ರಿಸೀವ್ ಮಾಡ್ತಾರೆ. ಹಲೋ ಬ್ರದರ್ ಹೇಳಿ ಅಂತ ಅಂದ್ಬಿಟ್ಟಾಗ ಬ್ರದರ್ ಬ್ಯುಸಿನಾ, ಹಬ್ಬದಲ್ಲಿ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅಂದಾಗ ಆ ಥರ ಎಲ್ಲ ಏನಿಲ್ಲ ಬ್ರದರ್ ಹೇಳಿ ಪರವಾಗಿಲ್ಲ ಅಂದಾಗ ಏನಿಲ್ಲ ಬ್ರದರ್ ನೀವಾಗ ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಇಮಿಡಿಯೇಟಾಗಿ ನೀವು ಬರಬೇಕು ಅಂದಾಗ ಹೌದಾ ಯಾಕೆ ಬ್ರದರ್ ಅಂದಾಗ ಅದೆಲ್ಲ ಇಲ್ಲ ಬರಬೇಕು ನೀವು ಅಂತ ಅಂದ್ಬಿಟ್ಟು ಅಂತಾರೆ. ಎಲ್ಲಿಗೆ ಬ್ರದರ್ ಅಂತ ಕೇಳ್ತಾರೆ ತಾಂಡವು. ಅವಾಗ ಆದಿ ಭಾಗ್ಯ ಮನೆಗೆ ಅಂತಾರೆ. ಬ್ರದರ್ ಭಾಗ್ಯ ಅಲ್ಲಿ ಶೇಷ ಮುಂದೆ ಹಂಗೆ ಹೇಳೋಕ್ಕಾಗಲ್ಲ, ಆ ಥರ ಬೆಬ್ಬರಿಸ್ಬಿಡ್ತಾರೆ ಅವರು. ಏನು ಹೇಳೋದು ಅಂದ್ಬಿಟ್ಟು ಇಲ್ಲ ಬ್ರದರ್ ಇವಾಗ ಬರೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ, ನಾನೇನಾರು ಬಂದುಬಿಟ್ರೆ ಶ್ರೇಷ್ಠ ಒಬ್ಬಳೇ ಆಗ್ಬಿಡ್ತಾಳೆ, ಪ್ಲೀಸ್ ಬ್ರದರ್ ಅಂತಂದಾಗ ಇಲ್ಲ ಬ್ರದರ್ ನಾನು ಭಾಗ್ಯಕ್ಕೆ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದೀನಲ್ಲ ಅಂದಾಗ ಕೊಡಿ ಅಂತ ಹೇಳಿದ್ನಲ್ಲ ನಾನು, ಕೊಡಿ ಅಂದಾಗ ಇಲ್ಲ ಬ್ರದರ್ ಅದೇ ಹೇಗಾಗುತ್ತೆ, ನೀವು ಇಲ್ದಂಗೆ ಗಿಫ್ಟ್ ಕೊಡೋಕ್ಕಾಗತ್ತಾ, ನೀವು ನನ್ನ ಪಾರ್ಟ್ನರ್ ಅಂದಮೇಲೆ ನೀವು ಬರಲೇಬೇಕಲ್ವಾ, ಬನ್ನಿ ಬ್ರದರ್ ಅಂತ ಅಂದ್ಬಿಟ್ಟು ಅದೇ ಕರೀತಾರೆ. ತಾಂಡವ್ ಬ್ರದರ್ ಅದೆಲ್ಲ ಇದು ಶ್ರೇಷ್ಠ ಒಬ್ಬಳೇ ಆಗ್ಬಿಡ್ತಾಳೆ ಅದರಿಂದ ಅಂದಾಗ ಹೌದಲ್ವಾ ಶ್ರೇಷ್ಠ ಒಬ್ಬರೇ ಆಗ್ಬಿಡ್ತಾರೆ, ನಿಮ್ಮ ವೈಫ್ ಒಬ್ಬರೇ ಆಗ್ಬಿಡ್ತಾರೆ, ಒಂದು ಕೆಲಸ ಮಾಡಿ ಅವ್ರನ್ನೂ ಕರ್ಕೊಂಡು ಬಂದುಬಿಡಿ ಭಾಗ್ಯ ಮನೆಗೆ ಅಂತ. ಅಯ್ಯಪ್ಪ ಏನಪ್ಪ ಮಾಡೋದು, ಏನೋ ತಪ್ಪಿಸ್ಕೊಳ್ಳೋಕೆ ಏನೋ ಆಯ್ತಲ್ಲ, ಈಗ ಅವಳನ್ನೂ ಕರ್ಕೊಬಂದರೆ ಮೊದಲೇ ಅವಳು ಭಾಗ್ಯನ ಕಂಡ್ರೆ ಆಗ್ತಾಯಿಲ್ಲ, ಈಗ ಅವಳನ್ನೇನಾರ ಭಾಗ್ಯ ಮನೆಗೆ ಬಾ ಅಂದರೆ ಅಷ್ಟೇ ಮುಗೀತು ಕತೆ ನಂದು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾರೆ. ಬ್ರದರ್ ಅದಾಗಲ್ಲ ಬ್ರದರ್, ನೋಡಿ ಬ್ರದರ್ ಆಗೂ ಇಲ್ಲ ಈಗೂ ಇಲ್ಲ, ನೀವಿಬ್ಬರು ಇವಾಗ ಭಾಗ್ಯ ಮನೆಗೆ ಬರಬೇಕು, ಮನೆಗೆ ಗೊತ್ತಿದೆ ಅಲ್ವಾ ನಿಮಗೆ, ಭಾಗ್ಯ ಮನೆಗೆ ನೀವು ನಿಮ್ಮ ವೈಫ್ ಕರ್ಕೊಂಡು ಬರಬೇಕು ಇವಾಗ ಅಷ್ಟೇ ಅಂತ ಫೋನ್ ಕಟ್ ಮಾಡಿಬಿಡ್ತಾರೆ. ಅವಾಗ ತಾಂಡವ್ ಏನಪ್ಪ ಮಾಡೋದು, ಮೊದಲೇ ಇವಳು ಭಾಗ್ಯನ ಕಂಡ್ರೆ ಆಗಲ್ಲ, ಇವಳು ಹೋಗಿ ಹೆಂಗಪ್ಪ ಕೇಳೋದು ಇವಾಗ ಅಂತ ಅಂದ್ಬಿಟ್ಟು ಶ್ರೇಷ್ಠ ಅಂದಾಗ ಹೇಳು ತಾಂಡವ್ ಅಂತಾಳೆ. ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಶ್ರೇಷ್ಠ ಅದು ಆದಿ ಬ್ರದರು ನಮ್ಮಿಬ್ಬರೂ ಇನ್ವೈಟ್ ಮಾಡಿದ್ದಾರೆ ಹೋಗ್ಬೇಕಂತೆ ಅಂತ ಅಂದಾಗ ಹೌದಾ ಎಲ್ಲಿಗೆ ಅಂತ ಕೇಳ್ತಾಳೆ. ಭಾಗ್ಯ ಮನೆಗೆ ಅಂದಾಗ ಭಾಗ್ಯ ಮನೆಗೆ ನಾನು ಹೇಳ್ತಾ ಇದ್ದೀನಿ ತಾನೆ, ಅವಳಿಂದ ನಾವು ದೂರ ಇರಬೇಕು, ಅವಳು ಯಾವುದೋ ಕಾರಣಕ್ಕೂ ಅವಳ ಜೊತೆ ತಿರ್ಗಾ ನಾವು ಮಾತಾಡಬಾರ್ದು, ಅವಳ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬಾರ್ದು ಅಂತ ನಾವು ದೂರ ಇರಬೇಕು ಅಂತ ಹೇಳ್ತೀನಿ ತಾನೆ, ಮತ್ತೆ ನೀನು ಅದನ್ನೇ ಹೇಳ್ತಾ ಇದೆಯಲ್ಲ ತಾಂಡವ್ ಅಂದಾಗ ನಾನಲ್ಲ ಶ್ರೇಷ್ಠ ಆದಿ ಬ್ರದರ್ ತಾನೇ ಕರೆದಿರೋದು ಅಂತ ಅಂದಾಗ ಅವ್ರಿಗೆ ಹೇಳು ನಾನು ಬರೋಕ್ಕಾಗಲ್ಲ ಅಂತೇಳು, ಏನು ಆದಿ ಬ್ರದರ್ಗೆ ಹೇಳೋಕ್ಕಾಗಲ್ವ ಅಷ್ಟು ಅವರು ಇಂಪಾರ್ಟೆಂಟ್ ನಿನಗೆ ಅಂದಾಗ ಶ್ರೇಷ್ಠ ಅವರು ನನಗೆ ಬಿಸ್ನೆಸ್ ಕೊಟ್ಟಿದ್ದಾರೆ, ಇವಾಗ ನನ್ನ ಪಾರ್ಟ್ನರಾಗಿ ಮಾಡ್ಕೊಂಡಿದ್ದಾರೆ, ಅವ್ರು ಮುಖ್ಯನೇ ಶ್ರೇಷ್ಠ, ನೀನು ಅವ್ರ ಮುಂದೆ ಅವ್ರ ಬಗ್ಗೆ ಮಾತಾಡಬೇಡ ಶ್ರೇಷ್ಠ, ಇವಾಗ ಅವ್ರು ಕರೆದಿದ್ದಾರೆ ಇಲ್ಲ ಅನ್ನೋಕ್ಕಾಗಲ್ಲ ಏನೂ ಇಲ್ಲ, ಬಾ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಂದಾಗ ಅರ್ಥ ಮಾಡ್ಕೋ ಶ್ರೇಷ್ಠ, ಇವಾಗ ನನಗೆ ಪ್ರಾಜೆಕ್ಟ್ಗೆ ಆದಿ ಬ್ರದರಿಂದನೇ ನನಗೆ ಹೆಲ್ಪ್ ಆಗ್ತಾ ಇರೋದು, ಅರ್ಥ ಮಾಡ್ಕೋ ಶ್ರೇಷ್ಠ ಅಂತೆಲ್ಲ ಹೇಳ್ತಾನೆ. ಅವಾಗ ಆಯಿತು ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಾ ಬರ್ತೀನಿ, ಆದರೆ 10 ಮಿನಿಟ್ಸ್ ಅಷ್ಟೇ ಅಂದಾಗ ಓಕೆ 9 ಮಿನಿಟ್ಸ್ ಒಳಗಡೆ ಕರ್ಕೊಂಡ್ಬಿಡ್ತೀನಿ ಬಾ ಅಂತ ತಾಂಡವ್ ಹೇಳ್ತಾನೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಭಾಗ್ಯ ಅರ್ಶಿನ ಕುಂಕುಮ ಕರಿಯಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ತಾಂಡವ್ ಅವಳು ಕಾಲ್ ಮಾಡ್ತಾನೆ. ಏನು ಕಾಲ್ ಮಾಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಹಲೋ ಅಂತ ಹೇಳಿ ಅಂತಾಳೆ. ನೋಡು ನಿನ್ನಿಂದ ನಾನು ದೂರ ಇರಬೇಕು ಅಂತಂದ್ರು ಪದೇ ನೀನು ನಮ್ಮಿಬ್ಬರು ಮಧ್ಯೆ ನನ್ನ ಆದಿ ಬ್ರದರ್ ಮಧ್ಯೆ ನೀನು ಬರ್ತಾನೆ ಇದೆಯಾ ಅಂದಾಗ ನಾನೇನು ಬರ್ತಾ ಇಲ್ವಲ್ಲ, ನೀವೇ ಯಾಕೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೀರ, ನಾನೇನು ಬರ್ತಾ ಇಲ್ಲ ಅಂದಾಗ ನಾನು ನಿನ್ನ ಸವಾಸನೇ ಬೇಡ ಅಂತ ಬಂದಿದ್ದೀನಿ, ಮತ್ತೆ ತಿರ್ಗಾ ನನ್ನ ಜೀವನದಲ್ಲಿ ಇಂಟರ್ಫಿಯರ್ ಆಯ್ತಾನೆ ಇದೆಯಾ ನೀನು ಅಂತ ತಾಂಡವ್ ಹೇಳ್ತಾನೆ. ಅವಾಗ ಭಾಗ್ಯ ನೋಡಿ ತಾಂಡವ್ರೆ, ನೀವು ನನಗೆ ಮುಗ್ದೋಗಿರೋ ಅಧ್ಯಾಯ, ಆ ಅಧ್ಯಾಯದ ಪುಟಗಳನ್ನ ಅರ್ದ್ಬಿಟ್ಟು ನಾನು ಸುಟ್ಬಿಟ್ಟು ಬೂದಿ ಮಾಡಿಬಿಟ್ಟು ಬೂದಿನ ಬಿಸಾಕ್ಬಿಟ್ಟಿದ್ದೀನಿ, ಅರ್ಥ ಆಯ್ತಾ, ನೀವು ಇವಾಗ ಬೂದಿ ಆಗಿರೋದು ನನಗೆ ಅದರ ಅವಶ್ಯಕತೆ ನನಗಿಲ್ಲ ಅಂದಾಗ ಅದೇನೇ ಮತ್ತೆ ತಿರ್ಗಾ ಅದನ್ನೇ ತೆಗಿತಿದ್ದೆ, ಆ ಟಾಪಿಕಲ್ಗೆ ಬರ್ತಾ ಇದೆಯಲ್ಲ ನೀನು ಅಂದಾಗ ನಾನು ಹೇಳಿದ್ನಲ್ಲ ಅಧ್ಯಾಯ ನನಗೆ ಬೇಡ ಅಂತ. ನಮ್ಮ ಊರ ಕಡೆ ಏನು ಮಾಡ್ತಾರೆ ಗೊತ್ತಾ,
ಸುಟ್ಟಿರೋ ಬೂದಿನ ತೊಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ, ಹಂಗೆ ಅರ್ಥ ಆಯ್ತಾ ಇವಾಗ ಅಂತಂದ್ಬಿಟ್ಟು ಅಂದಾಗ, ನೋಡು ನನಗೆ ಕೋಪ ನೆತ್ತಿಗೆರಿಸ್ಬೇಡ, ನಾನು ಮನುಷ್ಯಾಗಿರಲ್ಲ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾನೆ. ಅವಾಗ ಭಾಗ್ಯ, ನೀವು ಇವಾಗ ತಾನೇ ನೀವು ಮನುಷ್ಯರು ಅಂತ ಯಾರು ಹೇಳಿದ್ದಾರೆ ನೋಡಿ, ನನಗೆ ಫೋನ್ ಮಾಡಿ ತಲೆ ತಿನ್ಬೇಡಿ, ಫೋನ್ ಇಡಿ ಅಂತ ಭಾಗ್ಯ ಫೋನ್ ಕಟ್ ಮಾಡಿಬಿಡ್ತಾಳೆ. ಸರಿ ಅಂದ್ಬಿಟ್ಟು ಆ ಕಡೆಯಿಂದ ಶ್ರೇಷ್ಠ ತಾಂಡವ ಇಬ್ಬರು ಓಡಬೇಕು ಅಂತ ಬರ್ತಾ ಇರ್ತಾರೆ. ಇಲ್ಲಿ ಕಾಮತ್ ಸರ್, ಸರಿ ರಾಯರೇ ನಾನು ಓಡ್ತೀನಿ ಅಂತಂದಾಗ, ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ಲ, ಯಾಕೆ ಓಡ್ತಾ ಇದ್ದೀರಾ ಅಂತ ಕುಸುಮ ಮತ್ತು ಸುನಂದೆಲ್ಲ ಹೇಳ್ತಾರೆ. ಇಲ್ಲ ನಾನು ಯಾವುದೋ ಒಂದು ಫಂಕ್ಷನಲ್ಲಿ ಗೆಸ್ಟಾಗಿ ಹೋಗಬೇಕು, ಒಪ್ಕೊಂಬಿಟ್ಟಿದ್ದೀನಿ ನಾನು, ಅವ್ರಿಗೆ ಮಾತು ಕೊಟ್ಟ ಮೇಲೆ ನಾನು ಹೋಗ್ಲೇಬೇಕಲ್ಲ, ದಯವಿಟ್ಟು ಇನ್ನೊಂದು ಸತಿ ಬರ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಮೀನಾಕ್ಷಿ ಕನಿಕಾ ಇಬ್ಬರು ನಾವು ಹೊಡ್ತೀವಿ ಅಂತ ಅಂತಾರೆ. ಅಯ್ಯೋ ನೀವು ಯಾಕೆ ಹೋಗ್ತೀರಾ, ಕೂತ್ಕೊಳ್ಳಿ, ನೀವೇನು ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಇಲ್ಲ ಅಣ್ಣ ಒಬ್ಬರೇ ಆಗಿಬಿಡ್ತಾರೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಅವಾಗ ಅತ್ತೆ ನೀವು ಸ್ವಲ್ಪ ಹೊತ್ತು ಇರಿ ಅತ್ತೆ ಅಂತ ಆದಿ ಹೇಳ್ತಾನೆ. ಇಲ್ಲ ಆದಿ, ಅಣ್ಣ ಒಬ್ಬರೇ ಆಗ್ತಾರೆ, ನಾವು ಅಣ್ಣನ ಜೊತೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಕನಿಕಾ ಇಬ್ಬರು ಎದ್ದು ಹೋಗೋಕೆ ರೆಡಿ ಆಗ್ತಾರೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ, ಎಲ್ಲರನ್ನು ಕುಂಕುಮ ಕರೆದ್ಬಿಟ್ಟು ಭಾಗ್ಯ ಬರ್ತಾಳೆ. ಒಂದು ಮಾವ ಇದೇ ಕೊಟ್ಬಿಟ್ರಿ ಅಂದಾಗ, ಇಲ್ಲಮ್ಮ ಯಾವುದೋ ಒಂದು ಫಂಕ್ಷನ್ಗೆ ನಾನು ಅತಿಥಿಯಾಗಿ ಹೋಗಬೇಕು, ಮಾತು ಕೊಟ್ಬಿಟ್ಟಿದ್ದೀನಿ, ಹೋಗ್ಲೇಬೇಕಮ್ಮ ಅಂದಾಗ, ತುಂಬ ಚೆನ್ನಾಗಿತ್ತಮ್ಮ ನಿನ್ನ ಕೈ ರುಚಿ ಅಂತ ಅಂದ್ಬಿಟ್ಟು ಅಂದಾಗ, ಥ್ಯಾಂಕ್ಸ್ ಮಾವ ಅಂತ ಅಂದ್ಬಿಟ್ಟು ಕಾಲಿಗೆ ಬೀಳ್ತಾಳೆ, ನಮಸ್ಕಾರ ಮಾಡ್ಕೊತಾಳೆ, ಅವ್ರ ಆಶೀರ್ವಾದ ಮಾಡ್ತಾರೆ. ಮೀನಾಕ್ಷಿ, ನೀವು ಓಡ್ಬಿಟ್ರ, ನೀವು ಇರಿ ಅಂತ ಅಂದ್ಬಿಟ್ಟು ಮೀನಾಕ್ಷಿಗೆ ಭಾಗ್ಯ ಕೇಳ್ತಾಳೆ. ಇಲ್ಲ ಭಾಗ್ಯ, ಅಣ್ಣ ಒಬ್ಬರೇ ಆಗ್ತಾರೆ, ಅದರಿಂದ ನಾವು ಓಡ್ತೀವಿ, ತುಂಬ ಚೆನ್ನಾಗಿತ್ತೆಲ್ಲನೂ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆಯಿತು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಹೊರಡ್ತಾರೆ. ಮೀನಾಕ್ಷಿ ಮತ್ತು ಕನ್ನಿಕಾ ಕೂಡ ಓಡ್ತಾರೆ. ಆಮೇಲೆ ಆದಿ, ಕಿಶನ್ ಹೋಗಿ ಬಿಟ್ಬೋಗು ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಕಿಶನ್ ಹ್ಞೂ ಅಣ್ಣ ಅಂತ ಹೋಗೋಕೆ ಅಷ್ಟರಲ್ಲಿ ಕಾಮತ್ ಸರ್, ಇಲ್ಲ ಬಿಡು, ನನಗೆ ನಮ್ಮ ಕಾರ್ ಅವರೇ ಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಕಾಮತ್ ಸರ್ ಹೇಳ್ತಾರೆ. ಸರಿ ಅಲ್ಲಿಂದ ಎಲ್ಲ ಹೊರಡ್ತಾರೆ. ಸರಿ ಹೊರಟ್ಮೇಲೆ ಕಾಮತ್ ಸರ್ ಹೊರಟ್ಮೇಲೆ ತಾಂಡವ ಶ್ರೇಷ್ಠ ಬರ್ತಾರೆ. ಬಂದಿದ ತಕ್ಷಣ ಹಲೋ ಎಕ್ಸ್ಕ್ಯೂಸ್ ಮೀ ಅಂತಾರೆ. ಎಲ್ಲ ಆ ಕಡೆ ತಿರುಗಿ ನೋಡ್ತಾರೆ. ತಿರುಗಿ ನೋಡಿದ ತಕ್ಷಣ ಧರ್ಮಣ್ಣ ಎದ್ಬಿಟ್ಟು, ಏಯ್ ನೀನ್ಯಾಕೋ ಬಂದೆ ಇಲ್ಲಿಗೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಆದಿ, ಅಯ್ಯೋ ಸರ್ ನನಗೆ ಗೊತ್ತು, ಅವತ್ತು ನಡೆದಿದ್ದ ಇನ್ಸಿಡೆಂಟಲ್ಲಿ ನಿಮ್ಗೆ ಬೇಜಾರಾಗಿದೆ ಅಂತ, ಐ ಆಮ್ ಸಾರಿ ಅಂತ ಅಂದ್ಬಿಟ್ಟು ಆದಿ ಧರ್ಮಣ್ಣನ ಕೇಳ್ಕೊತಾರೆ. ನಮ್ಮ ಭಾಗ್ಯ ಸನ್ನೆ ಮಾಡ್ತಾಳೆ, ಏನು ಮಾತಾಡೋದು ಬೇಡ ಅಂದ್ಬಿಟ್ಟು. ಯಾರಿಗೂ ಏನು ಮಾತಾಡೋಕೆ ಬಿಡಲ್ಲ ಭಾಗ್ಯ, ಯಾಕೆಂದರೆ ಅವರು ಬರ್ತಡೇಲಿ ಆ ಥರ ಪೂಜನ್ ಬರ್ತಡೇಲಿ ಇನ್ಸಿಡೆಂಟ್ ಆಗಿರುತ್ತಲ್ಲ, ಅದ್ರ ಬಗ್ಗೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಆದಿ ತಿಳ್ಕೊಂಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಬನ್ನಿ ಒಳಗಡೆ ಅದು ಅಂತ ಅಂದ್ಬಿಟ್ಟು ಪೂಜೆ ಹೇಳೋಕ್ಕೆ ಬರ್ತಾಳೆ. ಆಮೇಲೆ ಏನು ಪೂಜೆ, ಏನು ಹೇಳೋಕ್ಕೆ ಬಂದಲ್ಲ ಅಂತ ಅಂದ್ಬಿಟ್ಟು ಅಂದಾಗ ಕುಸುಮಾರು, ಏನಿಲ್ಲ ಅತಿಥಿಗಳು ಬಂದಿದ್ದಾರಲ್ಲ ಅವ್ರನ್ನ ಒಳಗೆ ಕರಿಬೇಕು ಅಂತ ಹೇಳಿದ್ಲು ಪೂಜೆ, ಅಷ್ಟೇನೇ ಇನ್ನೇನಿಲ್ಲ ಅಂತ ಅಂದ್ಬಿಟ್ಟು ಪೂಜೆಗೆ ಕುಸುಮಾರು ಸನ್ನೆ ಮಾಡಿಬಿಡ್ತಾರೆ. ಬನ್ನಿ ಒಳಗಡೆ ಬನ್ನಿ ಅಂತ ಇಬ್ಬರು ಒಳಗೆ ಕರೀತಾರೆ. ಅವಾಗ ಆದಿ ಅವರು ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟು ಕುಸುಮ ಕೇಳ್ತಾರೆ. ಅವಾಗ ಆದಿ, ಇವರು ತಾಂಡವ್ ಅಂತ ಹೇಳ್ಬಿಟ್ಟು ನನ್ನ ಬಿಸ್ನೆಸ್ ಪಾರ್ಟ್ನರು, ಇವರೆಲ್ಲ ಭಾಗ್ಯ ಮನೆಯವರು ಅಂತ ಹೇಳ್ಬಿಟ್ಟು ಎಲ್ರಿಗೂ ಸುಮ್ಮನೆ ಪರಿಚಯ ಮಾಡಿಕೊಡ್ತಾರೆ. ಕುಸುಮ, ಧರ್ಮಣ್ಣ ಮತ್ತು ವಿಠಲಣ್ಣ ಅವರೆಲ್ಲ ಗೊತ್ತಿಲ್ದಂಗೆ ಇರ್ತಾರೆ, ಪಾಪ ಮಕ್ಕಳು ಕೂಡ ಸುಮ್ಮನೆ ಇರ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಪರಿಚಯ ಆದಮೇಲೆ ಇವ್ರು ಬರ್ತಾರೆ, ಅರ್ಶಿನ ಕುಂಕುಮ ತೊಗೊಳಕ್ಕೆ ಮುತ್ತೈದೆಯರು ಕೂಡ ಬರ್ತಾರೆ. ಮುತ್ತೈದೆಯರು ಬಂದಿದ್ದ ತಕ್ಷಣ ಇವರು ಕುಸುಮ ಏನು ಮಾಡ್ತಾರೆ, ತಾಂಡವರು ಒಂದು ಸ್ವಲ್ಪ ಒಳಗಡೆ ಕೆಲಸ ಇದೆ ಬರ್ತೀರಾ ಅಂದಾಗ, ಹೌದಾ ಯಾಕೆ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ. ಏನಿಲ್ಲ ಅದಿ, ಕಪಾಟಲ್ಲಿ ಏನೋ ತೊಗೋಬೇಕು, ನನಗೆ ಎಟ್ಕಲ್ಲ, ಇವರು ಉದ್ದ ಇದ್ದಾರಲ್ಲ ಅದಕ್ಕೋಸ್ಕರ, ಸ್ವಲ್ಪ ಬರ್ತೀರಾ ತಾಂಡವರೇ ಅಂತ ಅಂದ್ಬಿಟ್ಟು ಕರೀತಾರೆ. ಅವಾಗ ಆದಿ, ಎಸ್ ಬ್ರದರ್ ಹೋಗಿ ಅಂತಂದಾಗ ಅವಾಗ ತಾಂಡವನ ಅಡುಗೆ ಮನೆಗೆ ಕರೀತಾರೆ. ಕುಸುಮ ಕರೆದ್ಬಿಟ್ಟು, ಏಯ್ ನೀನು ಯಾಕೋ ಬಂದೆ ಇಲ್ಲಿಗೆ, ನೀನು ಭಾಗ್ಯರ ಜಾಗ ಕಾಲಿಕ್ಕಲ್ಲ ಅಂದವನು ಏನಕ್ಕೋ ಬಂದೆ ನೀನು ಅಂತಂದಾಗ, ಏನು ಮಾಡೋದು, ನಾನು ಬರಬಾರ್ದು ಅನ್ಕೊತಾನೆ ಇದ್ದೀನಿ, ಏನು ಹೆಂಗಾನ ಸುತ್ಕೊಂಡು ಅಲ್ಲಿಗೆ ಬರುತ್ತೆ, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ನನ್ನ ಮಧ್ಯೆ ಆದಿ ಬ್ರದರ್ ಮಧ್ಯೆ ಬರಬೇಡ ಅಂತ. ಇವಳು ಬಂದು ಮೂಗು ತೋರಿಸ್ಕೊಂಡು ಬರ್ತಾಳೆ ಎಲ್ಲ ವಿಷಯಕ್ಕೂ, ಇವಳಿಂದನೇ ಎಲ್ಲ ಆಗ್ತಾ ಇರೋದು, ನಾನು ನೆಮ್ಮದಿನೇ ಇಲ್ದಂಗೆ ಆಗಿದೆ ಅಂತ ಹೇಳ್ಬಿಟ್ಟು ತಾಂಡವ ಹೇಳ್ತಾನೆ. ಅವಾಗ ಅಯ್ಯೋ ಇವ್ರೇನಿರ್ತಾರೆ ಕುಸುಮಾರು, ಏಯ್ ನೀನು ಬರೋದು ಸರಿ ಕಣೋ, ಆ ಮನೆಯೊಳಗೆ ಶ್ರೇಷ್ಠನೇ ಯಾಕೋ ಕರ್ಕೊಂಬಂದಿದ್ಯಾ ಅಂದಾಗ, ಅಮ್ಮ ಅಂದಾಗ, ಮುಚ್ಚೋ ಬಾಯಿ ಸಾಕು, ಮಾಡಿರೋದಲ್ಲ ಅಂತ ಅವಳನ್ನೂ ಕರ್ಕೊಂಬಂದಿದ್ದಾನೆ ಜೊತೇಲಿ ಅಂತ ಅಂದ್ಬಿಟ್ಟು ಬೈತಾರೆ ತಾಂಡವನ. ನೋಡಮ್ಮ ನೀನು ಸೊಸೆಗೆ ಹೇಳ್ಬಿಡು, ನನ್ನ ಮಧ್ಯೆ ಆದಿ ಬ್ರದರ್ ಮಧ್ಯೆ ಬರಬೇಡ ಅಂತ, ಬಂದರೆ ಮಾತ್ರ ನಾನು ಮನುಷ್ಯ ಆಗಿರಲ್ಲ ಅಷ್ಟೇನೇನೆ ಅಂದಾಗ, ಇವಾಗ ತಾನೇ ನೀನು ಮನುಷ್ಯ ಅಂತ ಯಾರು ಹೇಳಿದಾರೋ, ನೀನು ಮನುಷ್ಯನೇ ಅಲ್ಲ ಕಣೋ ನೀನು ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಾರೆ. ಅಮ್ಮ ಅಂತಾನೆ, ನೋಡು ನೀನು ಹೇಳೋದೇನು, ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ಪೂಜನ ಅಂದರೆ ಭಾಗಿನ ತಂಗಿ ಪೂಜನ ಮನೆ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ನೀನೇನು ಮಾತಾಡ್ಕೊಡ್ದು, ನೀನೇನಾರು ಮಾತಾಡಿದ್ದೇನಾರು ಮುಂದಕ್ಕೇನಾರು ಅಲ್ಲೇನಾರು ಒಂದು ಮಾತು ಬಂತು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾಯಿತು ಅಂದರೆ ನಾನು ಮನುಷ್ಯಲಾಗಿರಲ್ಲ, ಹುಷಾರು, ಅಲ್ಲೇನಾರು ಕಿತಾಪತಿ ಮಾಡೋಕ್ಕೇನಾರು ನೀನು ಹೋದರೆ ನಾನು ಮನುಷ್ಯಲಾಗಿರೋ ಹುಷಾಗಿರ್ಬೇಕು ನೀನು ಅಷ್ಟೇನೇ, ನಡೀತಾ ಇರೋ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗೇನು ಮಾತಾಡಲ್ಲ, ತಾಂಡವ್ ಬರ್ತಾ ಇರ್ತಾನೆ ಈ ಕಡೆಗೆ. ಇಲ್ಲಿ ಇವರೆಲ್ಲ ಬಂದಿರ್ತಾರೆ, ಅರ್ಶಿನ ಕುಂಕುಮ ತೊಗೊಳಕ್ಕೆ ಬಂದಿರ್ತಾರೆ ಎಲ್ಲರೂ. ಏನು ತಾಂಡವರೇ ಚೆನ್ನಾಗಿದ್ದೀರಾ ಅಂದ್ಬಿಡ್ತಾರೆ ಸಡನ್ನಾಗಿ. ಅಷ್ಟರಲ್ಲಿ ಭಾಗ್ಯ ಹೇಳಿರ್ತಾಳೆ, ನೀವು ಮನೆಗೆ ಬಂದಾಗ ತಾಂಡವ್ ಬಂದರೆ ನೀವು ತಾಂಡವ್ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ ಪ್ಲೀಸ್ ಅಂತ ಕೇಳ್ಕೊಂಡಿರ್ತಾಳೆ. ಸರಿ ಭಾಗ್ಯ ಅಂತ ಹೇಳಿರ್ತಾರೆ ಅವರು. ಏನು ತಾಂಡವ ಚೆನ್ನಾಗಿದ್ದೀರಾ ಅಂದ್ಬಿಡ್ತಾರೆ. ಅವಾಗ
ತಾಂಡವ್ ನಿಮಗೆ ಗೊತ್ತಾ ಮೇಡಮ್ ಅಂದಾಗ, ಹ್ಞೂ ಇವಾಗ ಇವರು ತಾಂಡವ್ ಅಂತೆಲ್ಲ ಮಾತಾಡ್ತಿದ್ರಲ್ಲ ಅದರಿಂದ ಗೊತ್ತು ಅಂದಿದ ತಕ್ಷಣ ಅಲ್ಲೂ ಆದಿಗೆ ಪಾಪ ಅಲ್ಲೂ ಗೊತ್ತಾಗಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನಾಗಿ ಎಲ್ಲ ಅರ್ಶಿನ ಕುಂಕುಮ ತಗೋತಿರ್ತಾರೆ. ಇವ್ರು ಕುಸುಮಾರು ಒಳಗಡೆ ಕರ್ಕೊಂಡೋಗಿ ಬೈದಿರ್ತಾರಲ್ಲ, ತಾಂಡವ್ ಈಚೆಗೆ ಬರ್ತಾ ಇರ್ತಾರೆ. ಒಂದು ಬಾಳೆಹಣ್ಣ ಭಾಗ್ಯ ಬೀಳಿಸ್ಬಿಟ್ಟಿರ್ತಾಳೆ, ಬಾಳೆಹಣ್ಣು ಬಿದ್ದೋಗ್ಬಿಟ್ಟಿರುತ್ತೆ. ತಾಂಡವ್ ನೋಡಲ್ಲ, ಅದ್ರ ಮೇಲೆ ಕಾಲಿಕ್ಬಿಟ್ಟು ಜಾರ್ಬಿಟ್ಟು ತಪ್ಪನ್ನು ಬಿದ್ದುಬಿಡ್ತಾರೆ. ಬಿದ್ದಿದ ತಕ್ಷಣ ತನ್ವಿ ಓಡ್ಬರ್ತಾಳೆ, ಪಪ್ಪ ಅಂತ ಓಡ್ ಬಂದು ಎತ್ತುತ್ತಾಳೆ. ಎತ್ತಿದ ತಕ್ಷಣ ಪಪ್ಪನಾ ಅಂತ ಆದಿ ಹೇಳ್ತಾರೆ. ಅಯ್ಯೋ ಕುಸುಮರು, ಅಯ್ಯೋ ಆದಿ ಪಪ್ಪ ಅಲ್ಲ, ಅಯ್ಯಪ್ಪ ಬಿದ್ದುಬಿಟ್ರಲ್ಲ ಅಂತ ಹೇಳಿದವಳು, ಪಪ್ಪ ಅಂತ ಅಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಅವಳು ತನ್ವಿ ಗೊತ್ತಾಗ್ತಾನಲ್ಲ, ಮುಖನೇ ಒಂಥರ ಆಗುತ್ತೆ. ನಾನು ಪಪ್ಪ ಅಂತ ಇಲ್ಲ ಅಜ್ಜಿ, ನಾನು ಪಪ್ಪ ಅಂತಲೇ ಎಂದಿದ್ದು ಅಂತಾಳೆ. ಹಂಗಲ್ಲ ತನ್ವಿ ಸುಮ್ಮನಿರು ಅಂತ ಅಂದ್ಬಿಟ್ಟು ಕುಸುಮರು ತನ್ವಿಗೆ ಬಾಯಿ ಮುಚ್ಚಿಸ್ಬಿಡ್ತಾರೆ. ಆದಿಗೆ ಎಲ್ರಿಗೂ ಇಲ್ಲೇನು ನಡೀತಿದೆ ಅಂತ ಗೊತ್ತಾಗಲ್ಲ. ಆದರೆ ಎಲ್ಲರಿಗೂ ವಿಷಯ ಗೊತ್ತಿದೆ, ಯಾರು ಆದಿಗೆ ಹೇಳೋಕ್ಕಾಗ್ತಾ ಇಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತನ್ವಿ ಮುಖ ನೋಡ್ಕೊತಾ ಇರ್ತಾಳೆ. ತಾಂಡವ ಬಿದ್ದಿದ ತಕ್ಷಣ ಎತ್ಕೊಂಬಂದು ಕೂರಿಸ್ತಾರೆ ಎಲ್ಲರೂ. ಅವಾಗ ಆರ್ ಯು ಓಕೆ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಹಾಂ ಬ್ರದರ್ ಓಕೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು, ಅಲ್ಲ ಬ್ರದರ್ ನೋಡಿ ಆ ಮಗು ಪಾಪ ನೀವು ಬಿದ್ದಿದ ತಕ್ಷಣ ಎಷ್ಟು ಬೇಗ ಓಡ್ಬಂದು ಎತ್ತಿತು ಅಪ್ಪ ಅಂದ್ಬಿಟ್ಟು, ಅಪ್ಪ ಬಿದ್ದುಬಿಟ್ರ, ಅಯ್ಯಪ್ಪ ಬಿದ್ದುಬಿಟ್ರ ಅಂತ ಎಷ್ಟು ನೋವು ಪಡ್ತು. ಈ ಮುದ್ದಾದ ಮಕ್ಕಳು ನೋಡ್ಬಿಟ್ಟು ಇವ್ರ ತಂದೆ ಬಿಟ್ಟೋಗಿದ್ದಾನಲ್ಲ, ಅವ್ನ ಮನ್ಸಾದ್ರೆ ಯಾಕೆ ಬರುತ್ತೆ ಹೇಳಿ. ಆ ಮಕ್ಕಳ ಮುಖ ನೋಡೋರು ಅವನು ಅಯ್ಯೋ ಅನ್ಸ್ಬೇಕಲ್ವಾ. ಒಂದು ಸಿಂಗಲ್ ಪೇರೆಂಟಾಗಿ ಭಾಗ್ಯ ಹೆಂಗೆ ಸಾಕ್ತಾ ಇದ್ದಾರೆ ಹೇಳಿ. ನಿಜವಾಗ್ಲೂ ಅವರು ಶಿ ಈಸ್ ಗ್ರೇಟ್ ಅಂತಾರೆ. ನಾನು ಸಿಂಗಲ್ ಪೇರೆಂಟಾಗಿ ನಾನು ಎಷ್ಟು ಸಫರ್ ಪಟ್ಟಿದ್ದೀನಿ ಗೊತ್ತಾ. ನನಗೆ ಅವತ್ತು ಮೀನಾಕ್ಷಿ ಅತ್ತೆ ಇದ್ದಿದ್ದರಿಂದ ನನಗೆ ಅಮ್ಮನ ಪ್ರೀತಿ ಬಗ್ಗೆ ನನಗೆ ಫೀಲೇ ಬರಲಿಲ್ಲ. ಮೀನಾಕ್ಷಿ ಅತ್ತೆ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿದ್ದಾರೆ. ನನ್ನ ಜೀವನ ಪೂರ್ತಿ ಮೀನಾಕ್ಷಿ ಅತ್ತೆಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾ ಇರ್ತಾರೆ. ಅವಾಗ ಈ ಮುದ್ದಾದ ಮಕ್ಕಳು ನೋಡಿದ್ರೆ ಎಷ್ಟು ಪ್ರೆಟ್ಟಿಯಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಹಾಂ ಎಸ್ ಬ್ರದರ್ ಅಂತ ತಾಂಡವ ಹೇಳ್ತಾನೆ. ಅಷ್ಟರಲ್ಲಿ ಎಲ್ಲರೂ ಅರ್ಶಿನ ಕುಂಕುಮ ತಗೋತಾ ಇರ್ತಾರೆ. ತಾಳಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಆಮೇಲೆ ಅವ್ರು ಇಟ್ಕೋತಾ ಇರ್ತಾರೆ ಮುತ್ತೈದಿರು. ಇವಳು ಶ್ರೇಷ್ಠನ ಕುಂಕುಮ ಕೊಡೋಕೆ ಹೋಗ್ತಾಳೆ, ಹಣೆಗೆ ಇಕ್ಕೊತಾಳೆ. ಅವಾಗ ಒಬ್ಬರಮ್ಮ ಇದ್ದವರು, ಏನು ಶ್ರೇಷ್ಠ ಫಸ್ಟು ತಾಳಿಗೆ ಇಟ್ಕೊತಾನೆ ಹಣೆಗೆ ಇಟ್ಕೋಬೇಕು ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಅವಳು ಕತ್ತಲ್ಲಿ ತಾಳಿನೇ ಇಲ್ವಲ್ಲ, ತಾಳಿಯಲ್ಲಿ ಇಟ್ಕೊಂತಾಳೆ ಅಂತ ಅಂದ್ಬಿಟ್ಟು ಇನ್ನೊಬ್ರು ಹೇಳ್ತಾರೆ. ಅವಾಗ ತಾಂಡವು ತಾಳಿ ಕಟ್ಟು ಅಂತ ನಾನು ಎದೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಸಿದ್ಲು. ಇವಾಗ ನೋಡಿದ್ರೆ ತಾಳಿನೇ ಹಾಕೊಂಬಂದಿಲ್ಲ. ಈ ತಾಳಿ ವಿಷಯಕ್ಕೂ ಇಲ್ಲೆಲ್ಲರೂ ನನ್ನನ್ನೇ ಅಂತಿದ್ದಾರೆ, ಇವಳು ಅಂತಿದ್ದಾರೆ, ಇವಳು ಮಾಡೋದೆಲ್ಲ ಒಂದೊಂದಲ್ಲ ಇವಳು ಅಂತ ಅಂದ್ಬಿಟ್ಟು ಮನಸಲ್ಲೇ ಬೇಕು ಅಂತಿರ್ತಾರೆ. ಆವಾಗ ಸರಿ ಅಂತ ಅಂದ್ಬಿಟ್ಟು ತನ್ವಿ ಗಾಬರಿಯಾಗಿ ನೋಡ್ತಾನೆ ಇರ್ತಾಳೆ. ನಾನು ಪಪ್ಪ ಅಂದರೂ ಕೂಡ ಇವ್ರು ಯಾರು ಪಪ್ಪ ಅಂತಲೇ ಇದು ಮಾಡ್ತಾ ಇಲ್ವಲ್ಲ, ಏನಂತಾನೆ ಅರ್ಥ ಆಗ್ತಿಲ್ವಲ್ಲ. ಗುಂಡನೂ ಕೂಡ ಹೇಳ್ಬೇಕು ಅಂತ ಅಂದ್ಕೊತಾನೆ ಅಪ್ಪ ಅಂತ. ಬಟ್ ಅವ ಮಕ್ಕಳು ಕೂಡ ಹೇಳಲ್ಲ. ಇಲ್ಲಿ ಭಾಗ್ಯ ಕುಸುಮ ಕೂಡ ಮುಖ ನೋಡ್ಕೊತಿರ್ತಾರೆ. ಆಮೇಲೆ ಭಾಗ್ಯನೂ ಗುಂಡಂಗೆ ಸನ್ನೆ ಮಾಡಿಬಿಡ್ತಾಳೆ, ಏನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು. ಎಲ್ರಿಗೂ ಹೇಳಿರ್ತಾಳೆ ಯಾರು ಹೇಳ್ಬಾರ್ದು ತಾಂಡವ ಬಗ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಶ್ರೇಷ್ಠಂಗೆ ಕೂಡ ಮುಖ ಒಂಥರ ಆಗುತ್ತೆ, ತಾಳಿ ಹಾಕೊಂಬಂದಿಲ್ಲ ಅಂತ ಹೇಳ್ಬಿಟ್ಟು ಮುಖ ಒಂಥರ ಆಗುತ್ತೆ, ಅವಮಾನ ಆದಂಗೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು. ಒಬ್ಬರು ಇಬ್ಬರು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ, ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.